ಹಿಂಗೆ ವೇಸ್ಟ್ ಮಾಡೋದಲ್ಲ. ಇದು ಉಪ್ಪು, ಇದರಲ್ಲಿ ಉಪ್ಪು ಕೊಟ್ಟಿದ್ದಾರೆ ನೋಡಿ ಗೈಸ್ ಗಂಜಿ ಅಲ್ಲಿಗೆ. ಓಕೆ, ಜಿಮ್ ಬ್ಯಾಗ್. ಸೊ ಹೋಗಬೇಕಾದ್ರೆ ಇದರಲ್ಲಿ ಹಾಕ್ಕೊಂಡು ಸೊ ಗೈಸ್ ಗುಡ್ ಮಾರ್ನಿಂಗ್. ಸೊ ನೋಡ್ಬೋದು ಮಳೆ ಬರ್ತಾಯಿತ್ತು ಗೈಸ್. ಅವಾಗ ಇಡೀ ಮಳೆ ಬಂದು ಹೋಗಿದೆ, ಫುಲ್ಲು ಚಂದಾಗಿದೆ, ಒಳ್ಳೆ ಮಳೆ ಬಂದಿದೆ ಇವತ್ತು ಮಾತ್ರ. ಸೊ ಸ್ವಲ್ಪ ಹೊತ್ತಾಯಿತು ಈಗ ಇದ್ದೆ, ಸಾಟರ್ಡೇಗೆ ಹೋಗಲಿಲ್ಲ ಗೈಸ್. ಕೈ ಕಾಲು ಸಿಕ್ಕಾಪಟ್ಟೆ ನೋವಾಗಿದೆ. ನಾನು ಜಿಮ್ಮಿಗೆ ಹೋಗಿದೆ. ಫ್ರೆಶ್ ಅಪ್ ಆಗಿ ಸಿಗೋಣ ಗೈಸ್, ಬೈ. ಸೊ ಗೈಸ್ ಮೀನು ಬಂದಿತ್ತು, ಸೊ ಅದಕ್ಕೋಸ್ಕರ ಮೀನು ತೊಗೊಂಡಿದ್ದೀನಿ. ಸೊ ಮೀನನ್ನು ಕ್ಲೀನ್ ಮಾಡುವ. ಸೊ ಮುಖ ತೊಳೆದು ಫ್ರೆಶ್ ಅಪ್ ಆಗಿದೆ. ಸೊ ಇಲ್ಲೇ ಬಂದಿದ್ದು ಮೀನು, ಮಧ್ಯಾಹ್ನ ಫ್ರೈ ಮಾಡ್ಕೊಂಡು ತಿನ್ನುವ ಅಂತ. ಸೊ ಓಕೆ, ಮೀನನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಆದರೆ ಸಾಂಬಾರು ಮಾಡ್ತೀನಿ, ಇಲ್ಲಾಂದರೆ ಎಲ್ಲದನ್ನು ಫ್ರೈ ಮಾಡ್ತೀನಿ ಗೈಸ್. ನೋಡುವ ಏನಾಗುತ್ತಂತ. ಓಕೆ ಬಾಯ್. ಸೊ ಗೈಸ್ ಮೀನನ್ನೆಲ್ಲ ತೊಳೆದು ಕ್ಲೀನ್ ಮಾಡಿಟ್ಟಿದ್ದೀನಿ. ಮಸಾಲ ಸಹ ತರಿಸಿದ್ದೇನೆ. ಕುಕ್ಕುಡು ಫಿಶ್ ಫ್ರೈ ಮಸಾಲ. ಸೊ ಓಕೆ, ಸಾಕಾಗೋಯ್ತು ಗೈಸ್ ಅದನ್ನು ತೊಳಿಬೇಕಾದ್ರೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಅದರದ್ದು ಮುಳ್ಳೆಲ್ಲ ಕೈಗೆ ಚುಚ್ಚಿತು ಮಾರೆ. ಸೊ ಓಕೆ, ತೊಳ್ದಾಯ್ತು ಅದು. ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿಟ್ಟಿದ್ದೀನಿ. ಸ್ವಲ್ಪ ಮಸಾಲೆ ಹಾಕಿಬಿಡುವ. ಮಸಾಲೆ ಹಾಕಿಬಿಟ್ಟು ಮತ್ತು ಆಮೇಲೆ ಫ್ರೈ ಮಾಡುವ. ಓಕೆ ಬೈ ಗೈಸ್. ಸೊ ಗೈಸ್ ಮಸಾಲೆ ತಂದಿದ್ದಲ್ಲ, ಸೊ ಮಸಾಲೆಯಲ್ಲಿ ಇಟ್ಟಿದ್ದೇನೆ. ಸೊ ಮಸಾಲೆ ಎಲ್ಲ ಕಲಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡೆ. ಸೊ ಇದನ್ನೆಲ್ಲ ತೆಗೆದು ಮಸಾಲ ಇದಕ್ಕೆ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಫ್ರೈ ಮಾಡುವ ಗೈಸ್. ಸೊ ಓಕೆ, ಅದನ್ನು ಕಲಿಸ್ಕೊಳ್ತೀನೆಲ್ಲ ಹಾಕಿ. ಸೊ ಫೈನಲಿ ಇಷ್ಟು ಮಸಾಲೆ ಉಳಿದು ಗೈಸ್, ಸ್ವಲ್ಪ ಇದೆ. ಸೊ ಇಲ್ಲೆಲ್ಲ ಹಾಕಿಟ್ಟಿದ್ದೀನಿ. ಸೊ ನೋಡುವ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಅದು ಮ್ಯಾರಿನೇಟ್ ಆದಮೇಲೆ ಮತ್ತು ಆಮೇಲೆ ಎಣ್ಣೆಗೆ ಹಾಕಿ ಫ್ರೈ ಮಾಡಿ ತಿನ್ನೋದು ಗೈಸ್. ಓಕೆ ಬಾಯ್. ಮಸಾಲೆ ಸ್ವಲ್ಪ ಜಾಸ್ತಿ ಅಂತ ಹಾಗೆ ಇಟ್ಕೊಳ್ತೀನಿ. ಮತ್ತು ಹಾಕಿ ಕಮ್ಮಿ ಅಂದರೆ ಅದಕ್ಕೆ ಮೇಲೆ ಹಾಕೋದು. ಹಿಂಗೆ ವೇಸ್ಟ್ ಮಾಡೋದಲ್ಲ. ಸೊ ಗೈಸ್ ಅರ್ಧ ಗಂಟೆ ಅಂತೂ ಆಯಿತು. ಸೊ ಮ್ಯಾರಿನೇಟಿಗೆ ಇಟ್ಟಿರೋ ಮಸಾಲೆ ಸರಿ ಹೇಳ್ಕೊಂಡಿದೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಈಗ ಮಾಡುವ.
ಸೊ ಗೈಸ್ ಮೀನು ಫ್ರೈ ಅಂತ ರೆಡಿ ಇದೆ. ಈಗ ನಾನು ಮತ್ತು ಗಣೇಶನ ಸ್ವಲ್ಪ ಇಟ್ಟದ್ದು. ಸೊ ಮೀನು ಫ್ರೈ ರೆಡಿ ಇದೆ. ತೊಳಿಲಿಕ್ಕೆಲ್ಲ ಬಿಸಾಕಿದೆ ನಮ್ಮ ಪಾತ್ರೆನ. ಸೊ ಗಣೇಶನ ಬಂದಿದ್ದಾನೆ. ಸೊ ಅವನಿಗೆ ನಾನು ರೈಸ್ ಮತ್ತು ಸಾಂಬಾರು ತೊಗೊಂಬ ಅಂತ ಹೇಳಿದೆ ಗಣೇಶ ನನಗೆ. ಅವ್ನು ಗಂಜಿ ತೊಗೊಂಬಂದಿದ್ದಾನೆ. ಗಂಜಿ ಮತ್ತು ಮೀನು ಫ್ರೈ ತಿನ್ನು ಅಂತ. ಸೊ ಓಕೆ, ಈಗ ಊಟ ಕೂತ್ಕೊಳ್ಳುವ. ಸೊ ಗೈಸ್, ಇದು ಗಂಜಿ, ಇದು ಮೀನು ಫ್ರೈ ಮತ್ತು ಇದು ಚಿಕನ್ ಸುಕ್ಕ, ಅದು ಗಂಜಿ. ಗಣೇಶ ನನಗೆ ರೈಸ್ ತಗೊಂಬ ಅಂದರೆ ಗಂಜಿ ತೊಗೊಂಬಂದಿದ್ದಾನೆ. ಸೊ ಓಕೆ, ತಿಂದ್ಬಿಟ್ಟು ಸಿಗ್ತಾನೆ. ಬಾಯ್. ಮಧ್ಯಾಹ್ನದ ಊಟ ಇದು ಉಪ್ಪು, ಇದರಲ್ಲಿ ಉಪ್ಪು ಕೊಟ್ಟಿದ್ದಾರೆ ನೋಡಿ ಗೈಸ್ ಗಂಜಿ ಅಲ್ಲಿಗೆ. ಸೊ ಓಕೆ, ತಿಂದ್ಬಿಟ್ಟು ಸಿಗ್ತಾನೆ. ಬಾಯ್ ಬಾಯ್ ಗೈಸ್, ಬಾಯ್ ಬಾಯ್. ಸೊ ಗೈಸ್, ಗಣೇಶನ ಈಗ ಹೋದ, ಊಟ ಮಾಡಿ ಆಯಿತು. ನಾನು ಒಟ್ಟಿಗೆ ಊಟ ಮಾಡಿದ್ವಿ. ಸೊ ಅನ್ಸಿದೆ ಈಗ ಒಂದು ರೂಮಿಗೆ ಹೋದ. ಸೊ ಗೈಸ್, ಇನ್ಸ್ಟಾಮಾರ್ಟಿಂದ ಒಂದು ಜಿಮ್ ಬ್ಯಾಗ್ ಆರ್ಡ್ರ್ ಮಾಡಿದ್ದೆ. ಸೊ ಬಂದಿದೆ ಈಗ. ಇನ್ಸ್ಟಾಮಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ ಜಿಮ್ ಬ್ಯಾಗ್. ಚೆನ್ನಾಗಿದೆ ನೋಡುವ. ಸೊ ಗೈಸ್, ಓಪನ್ ಮಾಡಿದೆ. ಸೊ ನೋಡ್ಬೋದು, ಈ ಥರ ಇದೆ ಜಿಮ್ ಬ್ಯಾಗ್. ಸೊ ಹೋಗಬೇಕಾದ್ರೆ ಇದರಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗ್ತೇನೆ ಗೈಸ್. ಶೂ ಹಾಕ್ಕೊಂಡು ತೊಗೊಂಡು ಹೋಗ್ಲಿಕ್ಕೆ ಒಳ್ಳೆ ಆಗ್ತದೆ. ಸೊ ಓಕೆ. ಸೊ ಗೈಸ್, ಜಿಮ್ಮಿಗೆ ಹೋಗೋ ಲಿಫ್ಟ್ ಹತ್ರ ಕಾಯ್ತಾ ನಿಂತ್ಕೊಂಡಿದ್ದೀನಿ. ಸೊ ಓಕೆ, ಹೋಗುವ. ಸೊ ಗೈಸ್, ಡ್ರೆಸ್ಸಿಂಗ್ ರೂಮಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಗೈಸ್, ಫೈನಲಿ ಇವತ್ತಿನ ವರ್ಕೌಟು. ಸೊ ರೂಮಿಗೆ ಹೋಗಿ ಸಿಗ್ತಾನೆ. ಓಕೆ ಬಾಯ್. ಶೂ ಬಿಚ್ಚಬೇಕು. ಸೊ ಗೈಸ್, ಹೊರಡ್ತೇನೆ ಈಗ. ಓಕೆ ಬಾಯ್. ಲಿಫ್ಟಲ್ಲಿದ್ದಾನೆ. ಸುಸ್ತಾಯಿತು. ನೆನ್ನೆಗಿಂತ ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ಗೈಸ್ ಸುಸ್ತು. ಸೊ ಹೋಗುವ. ಏನಾದರೂ ತಿನ್ನಬೇಕು. ಏನಿಲ್ಲ, ಹೊಟ್ಟೆ ಸ್ಟಾರ್ಟ್. ಹೋಗುವ. ಸೊ ಗೈಸ್, ಗೀ ರೈಸ್ ಕಬಾಬ್ ತಿಂತಾ ಇದ್ದೀನಿ. ಸೊ ತಿಂದ್ಬಿಟ್ಟು ಸಿಗ್ತಾನೆ ಸೀದಾ ರೂಮಿಗೆ ಹೋಗಿ. ಬಾಯ್. ಸೊ ಗೈಸ್, ಊಟ ಮಾಡಿ ಸೊ ಈಗ ಬಂದೆ. ಸೊ ಓಕೆ, ಮಲ್ಕೊಳ್ತೇನೆ. ಟಾಟಾ ಬೈ ಬೈ. ಸ್ಟೇ ಸೇಫ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್.